ಆಗಸ ಪ್ರಿಯರಿಗೆ ಏರೋ ಇಂಡಿಯಾ ರಸದೌತಣ. ಜಗತ್ತಿನ ಗಮನ ಸೆಳೆದ ಬೆಂಗಳೂರಿನ ವಿಮಾನ ಜಾತ್ರೆ. ಒಂದು ಕಡೆ ಸುಯ್ ಅಂತ ಶಬ್ದ ಮಾಡ್ತಾ ಕಣ್ಣಿಗೆ ಕಾಣದಂತೆ ಮಾಯವಾಗುತ್ತಿರುವ ಲೋಹದ ಹಕ್ಕಿಗಳು, ಮತ್ತೊಂದು ಕಡೆ ಆಗಸದಲ್ಲಿಯೇ ಪಲ್ಟಿ ಹೊಡೆಯುತ್ತಾ ಜನರನ್ನು ರೋಮಾಂಚನಗೊಳಿಸುತ್ತಿರುವ ಯುದ್ಧ ವಿಮಾನ ಹೆಲಿಕಾಪ್ಟರ್ಗಳು, ಇನ್ನೊಂದು ಕಡೆ ಜಾತ್ರೆಯಲ್ಲಿಟ್ಟಂತೆ ಸಾಲಾಗಿ ಜೋಡಿಸಿರುವ ಫೈಟರ್ ಜೆಟ್ಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಏರೋ ಇಂಡಿಯಾದ ಏರ್ ಶೋನಲ್ಲಿ. ಯಲಹಂಕದ ಏರ್ ಫೋರ್ಸ್ ಸ್ಟೇಷನ್ ನಲ್ಲಿ ಸೋಮವಾರದಿಂದ ಶುರುವಾಗಿರುವ ಏರೋ ಇಂಡಿಯಾ 2025 ವಿಮಾನ ಪ್ರಿಯರ ಮನಸ್ಸಿಗೆ ಕಿಚ್ಚು ಹೊತ್ತಿಸಿತು. ವಿಮಾನಗಳ ಜಾತ್ರೆಯಂತಾಗಿದ್ದ ಏರ್ ಶೋನಲ್ಲಿ ಕೇವಲ ಭಾರತ ಮಾತ್ರವಲ್ಲದೆ ಅಮೆರಿಕ, ರಷ್ಯಾದಿಂದಲೂ ಬಂದಿದ್ದ ಯುದ್ಧ ವಿಮಾನಗಳು ಜನರನ್ನು ಆಕರ್ಷಿಸಿದವು. ವಸ್ತು ಪ್ರದರ್ಶನದಲ್ಲೂ ಹೊಸ ಹೊಸ ಮಿಲಿಟರಿ ಟೆಕ್ನಾಲಜಿಗಳು ಜನರನ್ನು ತನ್ನತ್ತ ಸೆಳೆಯಿತು. ಹೌದು, ಎಲ್ಲೆಲ್ಲೂ ನಾನೇ ಎಂಬಂತೆ ಏರೋ ಇಂಡಿಯಾದ ಏರ್ ಶೋನಲ್ಲಿ ಲೋಹದ ಹಕ್ಕಿಗಳು ಆಕಾಶ ಭೂಮಿ ಎನ್ನದೆ ಎಲ್ಲಾ ಜಾಗವನ್ನು ಆಕ್ರಮಿಸಿಕೊಂಡಿದ್ದವು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಏರ್ ಶೋಗೆ ಚಾಲನೆ ನೀಡುತ್ತಲೇ ಆಗಸದಲ್ಲಿ ಕರಾಮತ್ತನ್ನು ಶುರು ಮಾಡಿದ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ನೆರೆದಿದ್ದ ಜನರನ್ನು ರಂಜಿಸಿದವು. ಸೂರ್ಯಕಿರಣ ಏರೋಬ್ಯಾಟಿಕ್ ಟೀಮ್ ಅಂತೂ ಜನರನ್ನು ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿತು. ಒಂದಾದ ಮೇಲೊಂದರಂತೆ ಸರ್ಪ್ರೈಸ್ ಕೊಡುತ್ತಿದ್ದ ಸೂರ್ಯಕಿರಣ ವಿಮಾನಗಳನ್ನ ನೋಡಿ ಜನ ಹುಚ್ಚಾದರು. ಅದರಲ್ಲೂ DNA ಬಾನಿನಲ್ಲಿ ಹೃದಯ ರಚಿಸಿ ಜನರ ದಿಲ್ಲನ್ನು ಗೆಲ್ಲುವಲ್ಲಿ ಸೂರ್ಯಕಿರಣ ವಿಮಾನಗಳು ಸಕ್ಸಸ್ ಆದವು. ಗಮನ ಸೆಳೆದ ತುಮಕೂರು ನಿರ್ಮಿತ ಹೆಲಿಕಾಪ್ಟರ್. ಫೈಟರ್ ಜೆಟ್ ಮುಂದೆ ಫೋಟೋ ಕ್ಲಿಕ್ಕಿಸಿ ಜನರ ಸಂಭ್ರಮ. ಇದರ ಜೊತೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತುಮಕೂರು ಜಿಲ್ಲೆಯಲ್ಲಿ ಸ್ಥಾಪಿಸಿರುವ ಏಷ್ಯಾದ ಅತಿದೊಡ್ಡ ಹೆಲಿಕಾಪ್ಟರ್ ಕಾರ್ಖಾನೆಯಲ್ಲಿ ತಯಾರಿಸಿದ ಹೆಲಿಕಾಪ್ಟರ್ ಪ್ರದರ್ಶನ ಗಮನ ಸೆಳೆಯಿತು. ಇನ್ನು ಕೇವಲ ಆಗಸದಲ್ಲಿ ಯುದ್ಧ ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ನೋಡಿ ಕಣ್ತುಂಬಿಕೊಂಡಿದ್ದ ಜನರಿಗೆ ಅವುಗಳ ಮುಂದೆಯೇ ಫೋಟೋ ತೆಗೆದುಕೊಳ್ಳಲು, ಹತ್ತಿರದಿಂದ ವೀಕ್ಷಿಸಲು ಕೂಡ ಅವಕಾಶ ನೀಡಲಾಗಿತ್ತು. ತೇಜಸ್, ರಫೇಲ್ ಸೇರಿ ಹಲವು ಯುದ್ಧ ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ಸಾಲಾಗಿ ಜೋಡಿಸಿಡಲಾಗಿತ್ತು. ತಮ್ಮ ನೆಚ್ಚಿನ ಫೈಟರ್ ಜೆಟ್ಗಳ ಮುಂದೆ ಜನರು ಫೋಟೋ ತೆಗೆದುಕೊಂಡು ಸಂಭ್ರಮಿಸಿದರು. ಈ ವೇಳೆ ರಷ್ಯಾದ ಸುಕೋಯ್ 57 ಈ ಯುದ್ಧ ವಿಮಾನ ಜನರನ್ನು ಆಕರ್ಷಿಸಿತು. ಕೇವಲ Su-57E ಮಾತ್ರವಲ್ಲದೆ ಅದರಲ್ಲಿ ಬಳಸುವ ಪೇಲೋಡ್ಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದು ವಿಶೇಷವಾಗಿತ್ತು. ಇನ್ನು DRDO ತನ್ನ ಆಂಟಿ ಮಿಸೈಲ್ ರೇಡಾರ್ ಅನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿತ್ತು. ಗಮನ ಸೆಳೆದ ಇಂಡಿಯಾ ಪೆವಿಲಿಯನ್ ಸೆಂಟರ್. ಜನರನ್ನು ಆಕರ್ಷಿಸಿದ ವರ್ಚುವಲ್ ರಿಯಾಲಿಟಿ. ಇದರ ಜೊತೆ ಇಂಡಿಯಾ ಪೆವಿಲಿಯನ್ ವಸ್ತು ಪ್ರದರ್ಶನದ ಸೆಂಟರ್ ವಾಯು ಮತ್ತು ರಕ್ಷಣಾ ಪ್ರಿಯರನ್ನು ಕೈಬೀಸಿ ಕರೆಯಿತು. ಬ್ರಹ್ಮೋಸ್ ಸೇರಿ ಹಲವು ಕ್ಷಿಪಣಿಗಳು, ಫೈಟರ್ ಜೆಟ್ಗಳ ಮಾಡೆಲ್ಗಳು ಜನರ ಗಮನ ಸೆಳೆದವು. ಅದರಲ್ಲೂ ಬಂದೂಕು ಹಿಡಿದು ತಾವೇ ವಿರೋಧಿಗಳನ್ನ ಹೊಡೆದುರುಳಿಸಿರುವ ವರ್ಚುವಲ್ ರಿಯಾಲಿಟಿ ಸಿಸ್ಟಮ್ಗಳು ವಿಶೇಷವಾಗಿದ್ದವು. ವಸ್ತು ಪ್ರದರ್ಶನದಲ್ಲಿ ಹೊಸ ಹೊಸ ಟೆಕ್ನಾಲಜಿಯನ್ನು ನೋಡಲು ಜನ ಮುಗಿಬಿದ್ದಿದ್ದರು. ಏರೋ ಇಂಡಿಯಾದಲ್ಲಿ 90ಕ್ಕೂ ಹೆಚ್ಚು ದೇಶಗಳಿಂದ 900ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾಗಿದ್ದು 750 ಕಂಪನಿಗಳು ಶೋನಲ್ಲಿ ಭಾಗವಹಿಸಿವೆ. 4 ದಿನ 70ಕ್ಕೂ ಹೆಚ್ಚು ಯುದ್ಧ ವಿಮಾನ, ಹೆಲಿಕಾಪ್ಟರ್ಗಳು ಪ್ರದರ್ಶನವನ್ನ ನೀಡಲಿದ್ದು ಆಗಸ ಪ್ರಿಯರಿಗೆ ರಸದೂತಣ ಖಂಡಿತ.
ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿರುವ ಏರೋ ಇಂಡಿಯಾ 2025ರ ಮೊದಲ ದಿನ ಯಶಸ್ವಿ ಪ್ರದರ್ಶನ ಕಂಡಿದೆ. ಲೋಹದ ಹಕ್ಕಿಗಳು ನೆರೆದಿದ್ದವರನ್ನ ರಂಜಿಸುವಲ್ಲಿ ಸಕ್ಸಸ್ ಕೂಡ ಆಗಿದ್ದು, ಡಿಫೆನ್ಸ್ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದ ವ್ಯಾಪಾರ ವಹಿವಾಟು ಕೂಡ ಆಗಿದೆ. ಮುಂದಿನ 4 ದಿನವೂ ಜನರಿಗೆ ಫುಲ್ ಮನರಂಜನೆ ಸಿಗೋದು ಫಿಕ್ಸ್.